ರಾತ್ರಿ ವೇಳೆ ಕರೆಂಟ್ ಕೋತ ಸಿಡಿದೆದ್ದ ಚಿಕ್ಕೋಡಿ ಜನ ನಿರಂತರ ಜ್ಯೋತಿ ವಿದ್ಯುತ್ ಪೂರೈಕೆಗೆ ಆಗ್ರಹಿಸಿ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ರಾತ್ರಿ ವೇಳೆ ಕರೆಂಟ್ ಕೋತ ಆಯಿತು, ಚಿಕ್ಕೋಡಿ ಜನ ಸಿಡಿದೆದ್ರು. ನಿರಂತರ ಜ್ಯೋತಿ ವಿದ್ಯುತ್ ಪೂರೈಕೆಗೆ ಆಗ್ರಹಿಸಿ ಪ್ರೊಟೆಸ್ಟ್. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಕಚೇರಿ ಮುಂದೆ ಧರಣಿ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದ ವಿದ್ಯುತ್ ಸಹಕಾರಿ ಸಂಘ ಪ್ರತಿಭಟನೆಗೆ ರೈತ ಹಾಗೂ ದಲಿತ ಪರ ಸಂಘಟನೆಗಳಿಂದ ಬೆಂಬಲ. ವಿದ್ಯುತ್ ಪೂರೈಕೆಯಾಗದ್ದಕ್ಕೆ ಗ್ರಾಮಸ್ಥರಿಗೆ ಸಮಸ್ಯೆ ಆಗ್ತಾ ಇದೆ. ಬೇಗನೆ ಸಮಸ್ಯೆ ಬಗೆಹರಿಸುವಂತೆ ಪ್ರತಿಭಟನಾಕಾರರ ಆಗ್ರಹ. ಸಾರ್ವಜನಿಕರಿಗೆ ವಿದ್ಯುತ್ ಸಮಸ್ಯೆ ಬಗೆಹರಿಸುವ ಭರವಸೆಯ ಬಳಿಕ ಪ್ರತಿಭಟನೆ ವಾಪಸ್. ಚಿಕ್ಕೋಡಿಯಲ್ಲಿ ರಾತ್ರಿ ಆಯ್ತಂದ್ರೆ ಸಾಕು ಕರೆಂಟಿನ ಸಮಸ್ಯೆ ಆಗುತ್ತೆ. ಇದರಿಂದ ಬೇಸತ್ತು ಹೋಗಿದ್ದಾರೆ ಜನ. ನಿರಂತರ ಜ್ಯೋತಿ ವಿದ್ಯುತ್ ಪೂರೈಕೆಗೆ ಆಗ್ರಹಿಸಿ ಪ್ರತಿಭಟನೆ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಕಚೇರಿ ಎದುರು ಪ್ರತಿಭಟನೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿರುವಂತಹ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ನಿರಂತರ ವಿದ್ಯುತ್ ಪೂರೈಕೆ ಮಾಡುವಂತೆ ನೂರಾರು ಜನರಿಂದ ಪ್ರತಿಭಟನೆಗೆ ರೈತ ಹಾಗೂ ದಲಿತ ಸಂಘಟನೆಗಳು ಕೂಡ ಬೆಂಬಲವನ್ನು ಸೂಚಿಸಿದರು. ಬೇಸಿಗೆ ಟೈಮು, ಇಂಥ ಸಂದರ್ಭದಲ್ಲಿ ಕರೆಂಟ್ ಇಲ್ಲ ಅಂತ ಅಂದಾಗ ಹೆಚ್ಚಾಗಿ ಸಮಸ್ಯೆ ಆಗುವಂಥದ್ದು. ಇನ್ನು ಈಗ ನಾವು ಕೆಲವೊಂದು ಹಳ್ಳಿ ಕಡೆ ನಾವು ಗಮನಿಸ್ಬೋದು, ಸಿಟಿ ಲೆವೆಲಲ್ಲಿ ಓಕೆ, ಹಳ್ಳಿ ಕಡೆ ನಾವು ಗಮನಿಸಿದಾಗ ಸ್ವಲ್ಪ ಏನು ಸಮಸ್ಯೆ ಆಯಿತು ಅಂದ್ರೂ ಕರೆಂಟ್ ತೆಗೆದು ಬಿಡ್ತಾರೆ. ಎಲ್ಲ ನಮ್ಮ ಹಕ್ಕೊತ್ತಾಯವನ್ನ ನಾವು ಮಂಡನೆ ಮಾಡ್ಲಿಕ್ಕೆ ಬಂದಿದ್ದೀವಿ ಮತ್ತು ಬಹಳಷ್ಟು ಎಲ್ಲ ಹೋರಾಟದ ನಾಯಕರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಇನ್ನು ಏನಾದ್ರು ಬದಲಾವಣೆ ಬದಲಾವಣೆ ಮಾಡಿಸಿದ ನಾನು ಕೂಡ ಹೇಳ್ತೇನೆ. ಇನ್ನ ಹುಕ್ಕೇರಿ ತಾಲೂಕಿನ ಸಾವಿರ ಎಷ್ಟು ಸಂಘ ಹಾಗೂ ಆರ್ಥಿಕ ಕೃಷಿಕ ಸಮಾಜ ಸಂಘಟನೆ ವತಿಯಿಂದ ಎಲ್ಲ ನಮ್ಮ ಹಕ್ಕೊತ್ತಾಯವನ್ನ ನಾವು ಮಂಡನೆ ಮಾಡ್ಲಿಕ್ಕೆ ಬಂದಿದ್ದೀವಿ ಮತ್ತು ಬಹಳಷ್ಟು ಎಲ್ಲ ಹೋರಾಟದ ನಾಯಕರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಇನ್ನು ಏನಾದ್ರು ಬದಲಾವಣೆ ಬದಲಾವಣೆ ಮಾಡಿಸಿದ ನಾನು ಕೂಡ ಹೇಳ್ತೇನೆ. ಇನ್ನ ಹುಕ್ಕೇರಿ ತಾಲೂಕಿನ ಸಾವಿರ ಎಷ್ಟು ಸಂಘ ಹಾಗೂ ಆರ್ಥಿಕ ಕೃಷಿಕ ಸಮಾಜ ಸಂಘಟನೆ ವತಿಯಿಂದ ಎಲ್ಲ ನಮ್ಮ ಹಕ್ಕೊತ್ತಾಯವನ್ನ ನಾವು ಮಂಡನೆ ಮಾಡ್ಲಿಕ್ಕೆ ಬಂದಿದ್ದೀವಿ ಮತ್ತು ಬಹಳಷ್ಟು ಎಲ್ಲ ಹೋರಾಟದ ನಾಯಕರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಇನ್ನು ಏನಾದ್ರು ಬದಲಾವಣೆ ಬದಲಾವಣೆ ಮಾಡಿಸಿದ ನಾನು ಕೂಡ ಹೇಳ್ತೇನೆ. ಇನ್ನ ಹುಕ್ಕೇರಿ ತಾಲೂಕಿನ ಸಾವಿರ ಎಷ್ಟು ಸಂಘ ಹಾಗೂ ಆರ್ಥಿಕ ಕೃಷಿಕ ಸಮಾಜ ಸಂಘಟನೆ ವತಿಯಿಂದ ಎಲ್ಲ ನಮ್ಮ ಹಕ್ಕೊತ್ತಾಯವನ್ನ ನಾವು ಮಂಡನೆ ಮಾಡ್ಲಿಕ್ಕೆ ಬಂದಿದ್ದೀವಿ ಮತ್ತು ಬಹಳಷ್ಟು ಎಲ್ಲ ಹೋರಾಟದ ನಾಯಕರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಇನ್ನು ಏನಾದ್ರು ಬದಲಾವಣೆ ಬದಲಾವಣೆ ಮಾಡಿಸಿದ ನಾನು ಕೂಡ ಹೇಳ್ತೇನೆ. ಇನ್ನ ಹುಕ್ಕೇರಿ ತಾಲೂಕಿನ ಸಾವಿರ ಎಷ್ಟು ಸಂಘ ಹಾಗೂ